ಬೇಕು ಬೇಡಗಳ ನಡುವೆ ಶುರುವಾದಂತಹ ಜಾತಿ ಗಣತಿ ಏನಿದೆ ಈಗ ಇದು ವಿವಾದದ ಕೇಂದ್ರ ಬಿಂದು ಆಗಿದೆ. ಇದು ಯಾವ ಸೀಮೆಯ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಸಿ ಒಳ ಮೀಸಲಾತಿ ಸರ್ವೆಯಲ್ಲಿ ಬೇಕಾಬಿಟ್ಟಿಯಾಗಿ ಸಮೀಕ್ಷೆ ಮಾಡಲಾಗ್ತಿದೆ. ಎಸ್ಸಿಯ 101 ಜಾತಿಗಳ ವೈಜ್ಞಾನಿಕ ವರ್ಗೀಕರಣದ ಕಾರ್ಯ ಆಗಬೇಕಿತ್ತು. ಪೌರ ಕಾರ್ಮಿಕರು ಜಲಮಂಡಳಿಯ ಸಿಬ್ಬಂದಿಯನ್ನ ಸರ್ವೆ ಸ್ಟಿಕ್ಕರ್ ಬಳಸೋದಕ್ಕೆ ಅದನ್ನ ಅಂಟಿಸೋದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಮನೆಯವರನ್ನ ಮಾತನಾಡಿಸದೇನೆ ಕಂಡ ಕಡೆಗಳಲ್ಲಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಸವನಗುಡಿ, ಹನುಮಂತ ನಗರ, ಚಾಮರಾಜಪೇಟೆಯಲ್ಲೂ ಕೂಡ ಇದೇ ಕಥೆ. ಫೇಕ್ ಸರ್ವೆ ಬಗ್ಗೆ ಬೆಂಗಳೂರಿಗರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಡ್ತಿದೆಯಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿಬಿಎಂಪಿ ಅನ್ನುವಂತಹ ಅನುಮಾನ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಅವೈಜ್ಞಾನಿಕ ಸಮೀಕ್ಷೆಯ ಕುರಿತು ಸಹಾಯವಾಣಿಗೆ ಫೋನ್ ಮಾಡಿ ಜನ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಆ ಸಹಾಯವಾಣಿಗೆ ಫೋನೇ ಕನೆಕ್ಟ್ ಆಗಲ್ಲ ಪ್ರೇಮ್. ಆಮೇಲೆ ಸ್ಕ್ಯಾನ್ ಕೊಟ್ಟಿದಾರಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಜಾತಿ ಸರ್ಟಿಫಿಕೇಟ್ ಅನ್ನು ಕೇಳತ್ತಷ್ಟೇ ಬಿಟ್ರೆ ಇನ್ನೇನು ಕೂಡ ಆಗಲ್ಲ. ಅದು ಓಪನ್ ಆಗೋದಕ್ಕೆ 20 ಸಲ ಸರ್ವರ್ ಡೌನ್ ಅಂತ ಬರುತ್ತೆ. ಅಂತ ಕರ್ಮದ ಸಮೀಕ್ಷೆ ಇದು. ಪೌರ ಕಾರ್ಮಿಕರು ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ. ನಿನ್ನೆ ಎಲ್ಲ ಮುನ್ನೆ ಬಂದಿದ್ದಾರೆ. ಅವರು ಮುನ್ನೆ 12 ಗಂಟೆ ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಮಧ್ಯಾಹ್ನ 12 ಗಂಟೆ ಬಂದು ಕೇಳಿದ್ರು ಅಷ್ಟೇ, ಪರಿಶಿಷ್ಟ ಜಾತಿ ವರ್ಗ ಯಾವ್ದಾದ್ರು ಇದೆಯಾ ಅಂತ. ಇಲ್ಲ ಅಂತ ಹೇಳಿದ್ವಿ, ಬಟ್ ಅವ್ರು ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ.